ಸಚಿವ ರಾಜಣ್ಣ ಮಗ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ವಿಚಾರದ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ ಆಡಿಯೋ ವೈರಲ್ ಆಗಿದೆ. ರಾಜೇಂದ್ರ ಆಪ್ತ ರಾಕಿ ಜೊತೆ ಪುಷ್ಪಾ ಎಂಬ ಮಹಿಳೆ ಸಂಭಾಷಣೆ ನಡೆಸಿರುವ ಇದಾಗಿದ್ದು, ಇದರಲ್ಲಿ ಹಲವರ ಹೆಸರು ಉಲ್ಲೇಖಿಸಲಾಗಿದೆ. ಜೈಪುರ ಸೋಮ ಎಂಬಾತ ರಾಜೇಂದ್ರ ಕೊಲೆಗೆ ಸ್ಕೆಚ್ ಹಾಕಿದ್ದ ಅಂತ ಮಹಿಳೆ ಆಡಿಯೋದಲ್ಲಿ ಹೇಳಿದ್ದಾರೆ. 70 ಲಕ್ಷಕ್ಕೆ ಜೈಪುರ ಸೋಮ ಸುಪಾರಿ ಪಡೆದಿದ್ದಾನಂತೆ. ಇದರಂತೆ ರಾಜೇಂದ್ರ ಕೊಲೆಗೆ ತಂಡವನ್ನು ಕೂಡ ಕಟ್ಟಿದ್ದಂತೆ. ಇದೇ ಆಡಿಯೋನ ಆಧರಿಸಿ ಎಂಎಲ್ಸಿ ರಾಜೇಂದ್ರ ದೂರನ್ನು ಕೊಟ್ಟಿದ್ದಾರೆ. ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು ಅಂತ ಹೇಳು. ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು. ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಅದೇ ನಮಗ್ ಗೊತ್ತಿತ್ತಾ? ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲಿ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಳ್ಳೆ ಹುಡುಗರು ಕೇಳೋನಂತೆ. ನಮ್ಮ ಅಮ್ಮ ಸತ್ತಲ್ಲೂ ಚೆನ್ನಾಗವನು. ನೀನ್ ಹೇಳಕ್ಕೆ ಹೋಗ್ಬೇಡ. ಈಗೆಲ್ಲ ಎಲ್ಲಿ ಮಾಡ್ತಾರೆ ಗುಂಡಂಗೆಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಅಷ್ಟೇನೆ ಅವ್ರು ಉಂಟು ಏನಾನ ಮಾಡ್ಕೊಂಡ್ಲಪ್ಪ. ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತಾ. ಸದ್ಯ ಆಡಿಯೋ ಸಂಭಾಷಣೆ ನಡೆಸಿದ ಮಹಿಳೆ ಪುಷ್ಪಾ ಹಾಗೂ ಇನ್ನಿಬ್ಬರನ್ನ ತನಿಖಾ ತಂಡ ವಶಕ್ಕೆ ಪಡೆದುಕೊಂಡಿದೆ. ಹತ್ಯೆಗೆ ಸುಪಾರಿ ಸಂಬಂಧ ಶಂಕಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಯತ್ನ ಹಾಗೂ ಸುಪಾರಿ ವಿಚಾರದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಪರಮೇಶ್ವರ್ ರಾಜಣ್ಣ ಬಹಳ ಒಳ್ಳೆ ಬಾಂಧವ್ಯ ಇದೆ, ಅವರಿಬ್ರು ಬೆಂಚ್ ಮೇಟ್ಸ್ ಕೂಡ, ಹೀಗಾಗಿ ಒಳ್ಳೆಯ ತನಿಖೆ ಆಗತ್ತೆ ಅಂತ ಹೇಳಿದ್ದಾರೆ. ಅವರು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಬೇರೆ ಮಾಹಿತಿಗಳ ಸಂಗ್ರಹಣೆ ಆಗಿ ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸಿದರೆ ಅದು ಗೊತ್ತಾಗಬೇಕು. ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಬಹಳ ಒಳ್ಳೆ ಬಾಂಧವ್ಯ ಕೂಡ ಇದೆ. ಆದ್ರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವರು ಬೆಂಚ್ ಮೇಟ್ಸೆ, ಕ್ಲಾಸ್ಮೇಟ್ಸೆ. ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಇನ್ನು ರಾಜಣ್ಣ ಪುತ್ರನ ಹತ್ಯೆಗೆ ಸುಪಾರಿ ಕೊಟ್ಟಿರೋ ಬಗ್ಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೃಹ ಸಚಿವರು, ಪೊಲೀಸರಿದ್ದಾರೆ, ಪಕ್ಷದಲ್ಲಿ ಯಾವುದೇ ಒತ್ತಡ ಇಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ದೂರು ಕೊಡೋದು ಅವರಿಗೆ ಬಿಟ್ಟ ವಿಚಾರ. ದೂರು ಕೊಡೋದು ಯಾಕೆ ತಡ ಮಾಡಿದ್ರು ಅನ್ನೋದನ್ನ ರಾಜಣ್ಣ ಅವರನ್ನೇ ಕೇಳಬೇಕು ಅಂತ ಹೇಳಿದ್ರು. ಅದೇ ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಆರೋಪಿಗಳಿದ್ದಾರೆ, ಏನು ಷಡ್ಯಂತ್ರಗಳಿದ್ದಾರೆ, ಅದೆಲ್ಲವನ್ನ ಬಯಲಿಗೆ ಹೇಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ರಾಜಣ್ಣ ಅವ್ರ ಮಗ ಕೊಟ್ಟಿದ್ದಾನೆ ನಾವು. ಓಕೆ, ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಮಗನ ಅದು ರಾಜಣ್ಣ ಅವ್ರಿಗೆ ಗೊತ್ತು. ನಾನು ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ ನಾನು ಕೇಳಿ ನಾವು ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ. ಅದು ಅವರಿಗೆ ಬಿಟ್ಟಿರುವಂಥದ್ದು ಯಾಕೆ ಏನು ಅನ್ನೋದು ನಾ ರಾಜಣ್ಣ ಅವ್ರು ಕೇಳಬೇಕು. ಕೊಪ್ಪಳದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಈ ಜೀವನದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ. ವಿಜೇಂದ್ರ ನಕಲಿ ಫೋಟೋ ಹರಿಬಿಡ್ತಿದ್ದಾರೆ. ವಿಜೇಂದ್ರನ ಬಳಿ ಹಣವಿದೆ, ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾನೆ. ಕೆಲವು ಮಾಧ್ಯಮದವರು ಸಹ ಅವರನ್ನು ಬೆಂಬಲಿಸ್ತಾರೆ. ಕೊರೋನಾದಲ್ಲಿ ಅವರ ಎಷ್ಟು ಹಣ ಗಳಿಸಿದ್ದಾರೆ. ಇನ್ನು ನಾಚಿಕೆ ಆಗಬೇಕು. ಯಡಿಯೂರಪ್ಪ ಮಾತು ಕೇಳಿ ಹೈಕಮಾಂಡ್ ಅನ್ನು ಉಚ್ಚಾಟನೆ ಮಾಡಿದ್ದಾರೆ. ಬಿಜೆಪಿ ಹಿಂದೂಗಳ ಪರವಿಲ್ಲ. ಪೋಕ್ಸೋ ಕೇಸ್ನಲ್ಲಿ ಸರಿಯಾದ ತನಿಖೆಯಾದರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ನಾನು ರಾಜ್ಯ ಸುತ್ತುತ್ತೇನೆ. ಸರ್ಕಾರದಲ್ಲಿ ಯಾವುದೇ ಕೆಲಸವಾಗ್ತಾ ಇಲ್ಲ. ಯಡಿಯೂರಪ್ಪ ಮೋಸ ಮಾಡಿದ್ದಾನೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅವರು ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಅದ. ಯಾಕಂದ್ರೆ ಭಾಳ ಶ್ರೀಮಂತರು ಅದಾರು. 16,000 ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ, ವೀರಶೈವ ಲಿಂಗಾಯತರ ಹೆಸರಲ್ಲೇ. ಯಾರು? ಯಡಿಯೂರಪ್ಪ. ಅವನ ಮಗ ಕರೋನಾದಾಗ ಎಷ್ಟು ಒಂದು ಬೆಡ್ಡಿಗೆ ರೊಕ್ಕ ಖರ್ಚು ಹಾಕ್ತಿದ್ರು. ನಾಚಿಕೆ
ಯತ್ನಾಳ್ ಉಚ್ಚಾಟನೆ ಬಳಿಕ ಪ್ರಧಾನಿ ಮೋದಿ ಭೇಟಿ ಮಾಡೋ ವಿಚಾರವಾಗಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಿದೆ. ಕಾಂಗ್ರೆಸ್ ಪಕ್ಷ ಎಲ್ಲದರಲ್ಲೂ ಫೇಲ್ ಆಗಿದೆ. ಯತ್ನಾಳ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾವು ಮಾತನಾಡಲ್ಲ. ಉಮಾಭಾರತಿ ಪಕ್ಷದಿಂದ ಸಸ್ಪೆಂಡ್ ಆಗಿ ವಾಪಸ್ ಬಂದಾಗ ಅವರು ಸುಸ್ತಾಗಿದ್ರು. ಅವ್ರು ಕೆಲಸ ಮಾಡೋದಕ್ಕಾಗಲಿಲ್ಲ. ಆ ರೀತಿ ಯತ್ನಾಳ್ ಅವರಿಗೆ ಆಗಬಾರ್ದು. ಪಕ್ಷ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿದೆ. ನನ್ನದು ಯತ್ನಾಳ್ಗೆ ಪರೋಕ್ಷ ಬೆಂಬಲ ಅಂತಲ್ಲ. ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದೇವೆ. ನಾವು ಪಕ್ಷ ದೇಶ ಅಂತ ಕೆಲಸ ಮಾಡ್ತಿದ್ದೇವೆ. ಹೈಕಮಾಂಡ್ ನಿರ್ಧಾರ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ನಿಜವಾಗಿಯೂ ಅನ್ಯಾಯವಾಗಿದೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ಬಸನಗೌಡ ಪಾಟೀಲ್, ಯತ್ನಾಳ್, ಅನಂತಕುಮಾರರು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಹಿರಿಯ ನಾಯಕರಿಗಾಗಿ ಅನ್ಯಾಯವಾಗಿದೆ ಅಂತ ಹೇಳಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಿದ್ದಂತೆ ಕಾಂಗ್ರೆಸ್ನ ಹಲವು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಒಬ್ಬರೇ ಕೂರೋದಕ್ಕೆ ಸಾಧ್ಯ ಇಲ್ಲ. ಡಿಕೆ ಶಿವಕುಮಾರ್ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹೈಕಮಾಂಡ್ ಯಾವುದೇ ರೀತಿಯ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದರು. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ವಿವೇಚನೆಗೆ ಬಿಟ್ಟದ್ದು. ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರೂ ದೆಹಲಿಗೆ ಹೋಗ್ತಾರೆ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಅವರ ಬಳಿ ಹೇಳುವ ವಿಚಾರ ಬಹಳಷ್ಟಿರುತ್ತೆ. ಅಭಿಪ್ರಾಯ, ಸಲಹೆ ಪಡೆಯೋದು ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಯತ್ನಾಳ್ ಉಚ್ಚಾಟನೆ, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ, ಈ ಎಲ್ಲ ರಾಜಕೀಯ ಆಟಗಳ ಮಧ್ಯೆ ಕತ್ನಳ್ಳಿ ಭವಿಷ್ಯ ಕುತೂಹಲ ಮೂಡಿಸಿದೆ. ಯುಗಾದಿಯ 3ನೇ ದಿನಕ್ಕೆ ಕತ್ನಳ್ಳಿಯ ಸ್ವಾಮೀಜಿ ನುಡಿಯುವ ಭವಿಷ್ಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇವತ್ತು ಬೆಳಗ್ಗೆ ವಿಜಯಪುರದ ಕತ್ನಳ್ಳಿ ಮಠದಲ್ಲಿ ಭವಿಷ್ಯ ನುಡಿಯಲಿದ್ದಾರೆ. ರಾಜ್ಯ, ರಾಷ್ಟ್ರ, ರಾಜಕಾರಣದ ವಿದ್ಯಮಾನದ ಬಗ್ಗೆ ನುಡಿಯುವ ಭವಿಷ್ಯದ ಕೇಳಲು ಜನರು ಕಾತರರಾಗಿದ್ದಾರೆ. ಇನ್ನು ನಿನ್ನೆ ಕತ್ನಳ್ಳಿ ಮಠಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿಯನ್ನು ಕೊಟ್ಟು ಸ್ವಾಮೀಜಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ನಿನ್ನೆ ಮಠಕ್ಕೆ ಭೇಟಿ ನೀಡಿದ ಸಚಿವ ಶಿವಯ್ಯ ಸ್ವಾಮೀಜಿಯ ಜೊತೆ ಕೆಲಕಾಲ ಮಾತುಕತೆ ನಡೆಸಿದರು. ಕಳಸಾ ಬಂಡೂರಿ ಮಹದಾಯಿ ಕಾಮಗಾರಿ ಬಗ್ಗೆ ಮಾತನಾಡಲ್ಲ ಅಂದಿದ್ದಾರೆ ಗೋವಾ ಸಿಎಂ ಪ್ರಮೋದ್ ಸಾವಂತ್. ಹುಬ್ಬಳ್ಳಿಗೆ ಬಂದಿರೋ ಪ್ರಮೋದ್ ಸಾವಂತ್, ಮಹದಾಯಿ ಯೋಜನೆಯ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿದೆ. ಇದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಅನ್ನುವ ಮೂಲಕ ಮಹದಾಯಿ ವಿಚಾರವಾಗಿ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ 118ನೇ ಜನ್ಮದಿನೋತ್ಸವ ಹಿನ್ನೆಲೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಬೆಳಗ್ಗೆ 11 ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ಬರಲಿದ್ದಾರೆ. ಸಿದ್ಧಗಂಗಾ ಮಠದ ಹೆಲಿಪ್ಯಾಡ್ಗೆ ಬಂದಿಳಿದು ನೇರವಾಗಿ ಶ್ರೀಗಳ ಗದ್ದುಗೆಗೆ ತೆರಳಲಿ ಪೂಜೆಯನ್ನ ಮಾಡಲಿದ್ದಾರೆ. ಬಳಿಕ ಗೋಸಾಲ ಸಿದ್ದೇಶ್ವರ ವೇದಿಕೆಗೆ ತೆರಳಿ ಸುಮಾರು 1 ಗಂಟೆಗಳ ಕಾಲ ವೇದಿಕೆಯಲ್ಲಿದ್ದು ಬಳಿಕ ಬೆಂಗಳೂರು ಕಡೆಗೆ ತೆರಳಲಿದ್ದಾರೆ. ಮಠದಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಪೊಲೀಸರು ಕೂಡ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಕೂಡ್ಲಿಯ ತುಂಗಭದ್ರಾ ಸಂಗಮದ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆರಂಭ ಆಗಿದ್ದು, ಯುಗಾದಿ ಹಬ್ಬದ ಪ್ರಯುಕ್ತ 3 ದಿನಗಳ ಕಾಲ ನಡೆಯುವ ಹೊಳೆ ಜಾತ್ರೆ ಮಹೋತ್ಸವ ಕಳೆಗಟ್ಟಿದೆ. ತುಂಗಾ ಹಾಗೂ ಭದ್ರಾ ನದಿಯ ಸಂಗಮದಲ್ಲಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದ್ದು, ಸುತ್ತಮುತ್ತಲ ಗ್ರಾಮದೇವರ ಉತ್ಸವ ಮೂರ್ತಿಗಳಿಗೆ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಲಾಗುತ್ತೆ. ಸಂಗಮ ಕ್ಷೇತ್ರದಲ್ಲಿ ಜಾತ್ರೆಯ ಸಂಭ್ರಮ ಜೋರಾಗಿದೆ. ಕಳೆದ 4 ದಿನಗಳಿಂದ ನಡೆದ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಯುಗಾದಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಮೊದಲ ದಿನ ಮಹದೇಶ್ವರನಿಗೆ ಎಣ್ಣೆ ಮಜ್ಜನ ಸೇವೆ, 2ನೇ ದಿನ ಅಮಾವಾಸ್ಯೆಯ ಪೂಜೆ, 3ನೇ ದಿನ ರಥೋತ್ಸವ ಹಾಗೂ 4ನೇ ದಿನ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷಾಂತರ ಮಂದಿ ಆಗಮಿಸಿ ಮಹದೇಶ್ವರನ ದರ್ಶನವನ್ನು ಪಡೆದಿದ್ದಾರೆ. ಸಹಸ್ರಾರು ಮಂದಿ ಭಕ್ತರು ಚಿನ್ನದ ರಥ ಎಳೆಸಿ ತಮ್ಮ ಹರಕೆಯನ್ನ ಸಲ್ಲಿಸಿದ್ದಾರೆ. ಕೊಪ್ಪಳದ ಗಡಿಯಾರ ಕಂಬದ ಬಳಿಯಲ್ಲಿರುವ ಶ್ರೀ ಮಾರುತೇಶ್ವರ ದೇವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಕೊಪ್ಪಳದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಮಾರುತೇಶ್ವರ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗಿಯಾಗಿ ಉತ್ತತ್ತಿ ಎಸೆದು ಭಕ್ತಿಯನ್ನು ಸಮರ್ಪಿಸಿದರು. ರಾಜ್ಯದಲ್ಲಿ 3 ದಿನ ಮಳೆಯಾಗುವ ಮುನ್ಸೂಚನೆ ಇದೆ. ಈ ನಡುವೆ ಬೆಳಗಾವಿಯಲ್ಲಿ ಏಕಾಏಕಿ 1 ಗಂಟೆಗೂ ಹೆಚ್ಚು ಕಾಲ ವರುಣ ಆರ್ಭಟ ಆಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸುಮಾರು 1 ಗಂಟೆಗಳ ಕಾಲ ಧಾರಾಕಾರ ಮಳೆ ಸುರಿದಿದೆ. ಗುಡುಗು ಸಹಿತ ಬೆಳಗಾವಿಯಲ್ಲಿ ಭಾರೀ ಮಳೆಯಾಗಿದೆ. ಧಾರವಾಡದಲ್ಲೂ ಭಾರೀ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಧಾರವಾಡ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಮಳೆ ಸುರಿದಿದೆ. ಗುಡುಗು ಸಹಿತ ಭಾರೀ ಗಾಳಿ ಜೊತೆಗೆ ಸುಮಾರು ಅರ್ಧ ಗಂಟೆಯಿಂದ ವರುಣಾರ್ಭಟ ಆಗಿದೆ. ಬಿಸಿಲಿನಿಂದ ಕಂಗೆಟ್ಟ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ. ವರುಣನ ಆಗಮನದಿಂದ ರೈತರಲ್ಲಿ ಸಂತಸ ಮೂಡಿದೆ.
ಮಳೆ ಗಾಳಿಯ ರಭಸಕ್ಕೆ ಮರವೊಂದು ಬಿದ್ದು ಮನೆಯ ಮೇಲ್ಛಾವಣಿ ಮತ್ತು ಗೋಡೆಗೆ ಹಾನಿಯಾಗಿರುವ ಘಟನೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿದೆ. ಏಕಾಏಕಿ ಗಾಳಿ ಮತ್ತು ಮಳೆ ಕಾಣಿಸಿಕೊಂಡ ಪರಿಣಾಮ ಮರವೊಂದು ಉರುಳಿ ಬಿದ್ದಿದೆ. ಪರಿಣಾಮ ಒಂದು ಭಾಗದ ಗೋಡೆ ಮೇಲ್ಛಾವಣಿಗೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಶಿ ಸಿರಸಂಗಿ ಅನ್ನುವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಗಂಟಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಿಸಿಲಿನ ಬೇಗೆ ಮಧ್ಯೆ ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಇವತ್ತಿನಿಂದ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಇವತ್ತು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ಒಡಿಶಾದಲ್ಲಿ ಚಂಡಮಾರುತ ಉಂಟಾಗಿರುವ ಹಿನ್ನೆಲೆ ಏಪ್ರಿಲ್ 4ರವರೆಗೆ ಭಾರೀ ಮಳೆ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಹೊತ್ತಿ ಉರಿದಿರೋ ಘಟನೆ ಕಲಬುರಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ನಡೆದಿದೆ. ಲಕ್ಷ್ಮೀಬಾಯಿ ಅನ್ನೋರಿಗೆ ಸೇರಿದ ಮನೆ ಬೆಂಕಿಗೆ ಆಹುತಿಯಾಗಿದ್ದು ಮನೆ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿರುವ ಶಂಕೆ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಗೃಹೋಪಯೋಗಿ ವಸ್ತುಗಳು, ದವಸ ಧಾನ್ಯ, ದಾಖಲೆಗಳು ಸುಟ್ಟಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಕೊಂಡು ಮನೆ ಮಾಲಕಿ ಲಕ್ಷ್ಮೀಬಾಯಿ ಕಂಗಾಲಾಗಿದ್ದಾರೆ. ಕರ್ನಾಟಕದಲ್ಲಿ ಮತ್ತೆ ಶುರುವಾಯಿತು ಸೇವ್ ಬಂಡೀಪುರ ಅಭಿಯಾನ. ಪರಿಸರವಾದಿಗಳು ಹಾಗೂ ಇತರೆ ಸಂಘ ಸಂಸ್ಥೆಗಳಿಂದ ಇಂದಿನಿಂದ ಸಾಂಕೇತಿಕವಾಗಿ ಆರಂಭವಾಗಿದೆ. ಬಂಡೀಪುರದ ಮೂಲಕ ರಾತ್ರಿ ವಾಹನ ಸಂಚಾರ ಪುನರಾರಂಭಿಸುವ ಆತಂಕ ಎದುರಾಗಿದ್ದು ಕರ್ನಾಟಕ ಸರ್ಕಾರದ ಮೇಲೆ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಒತ್ತಡ ಹೇರ್ತಾ ಇರುವ ಆರೋಪ ಕೇಳಿಬಂದಿದೆ. ರಾಜ್ಯ ಸರ್ಕಾರದ ಮೇಲೆ ಕೇರಳ ಸರ್ಕಾರದಿಂದ ಒತ್ತಡ ತಂತ್ರ ಹಾಕಲಾಗ್ತಿದೆ ಎನ್ನಲಾಗಿದೆ. ನಾವು ಒಂದು ಪ್ರತಿಭಟನೆ 2018 ಮಾಡಿದ್ವಿ. ಇಲ್ಲಿ ಅಕ್ಟೋಬರ್ ಒಳಗೆ ಇಲ್ಲೇ ಶುರು ಮಾಡಿದ್ವಿ. ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಾವು ಕೇಳ್ಕೊತಿರೋ ಸರ್ಕಾರಕ್ಕೆ ದಯವಿಟ್ಟು ನೀವು ಇದನ್ನು ಬಿಟ್ಬಿಡಿ. ಕೇರಳ ಅವ್ರು ಏನು ನಡೀತಿದ್ವಿ ಈಗ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕನೇ ಅವ್ರಿಗೆ ಸ್ಟಾಪ್ ಆಗಿರೋದು. ಮತ್ತು ನಮ್ಮ ಸರ್ಕಾರ 25 ಕೋಟಿ ಖರ್ಚು ಮಾಡಿದ್ದಾರೆ. ಆ ರೋಡನ್ನು ಯೂಸ್ ಮಾಡ್ಬೋದಲ್ಲ, ಇದೇ ರೋಡಿಗೆ ಯಾಕೆ ಬರಬೇಕು ಇವರು? ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೊಂದು ವಿಚಿತ್ರ ಸೈಟ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಶಿವಜ್ಯೋತಿ ಲೇಔಟ್ನಲ್ಲಿ ಅನುಮತಿ ಇಲ್ಲದೆ ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನಲಾಗುತ್ತಿದೆ. ಸೈಟ್ ವಂಚನೆ ಆರೋಪದಡಿ ಮಾಲೀಕ ಪ್ರಸಾದ್ ರೆಡ್ಡಿ ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಬೆಳವಾಡಿ ಗ್ರಾಮದ ಕೆರೆ ಕಲುಷಿತಗೊಂಡಿದೆ. 16 ವರ್ಷದಿಂದ ಕೆರೆ ಗಬ್ಬೆದ್ದು ನಾರ್ತಾ ಇದೆ. ಬೆಳವಾಡಿ ಗ್ರಾಮದ ಚರಂಡಿ ಹಾಗೂ ಯುಜಿಡಿ ನೀರು ಕೆರೆಯ ಒಡಲು ಸೇರ್ತಾ ಇದೆ. ರಂಜಾನ್ ಪ್ರಾರ್ಥನೆ ವೇಳೆ ಸಂಘ ಪರಿವಾರದವರ ಅವಹೇಳನ ಮಾಡಿ ಫ್ಲಕ್ಕಾರ್ಡ್ ಪ್ರದರ್ಶನ ಮಾಡಿರುವ ಆರೋಪ ಕೇಳಿಬಂದಿದೆ. ಎಸ್ಡಿಪಿಐ ಮುಖಂಡನ ವಿರುದ್ಧ ದೂರು ದಾಖಲು ಮಾಡಲಾಗಿದ್ದು ರಂಜಾನ್ ಪ್ರಾರ್ಥನೆ ವೇಳೆ ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಪ್ಲೇ ಕಾರ್ಡ್ ತೋರಿಸಿದ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ವೇಳೆ ಕಾರ್ಡ್ ಅನ್ನು ಪ್ರದರ್ಶಿಸಲಾಗಿದೆ. ನಿನ್ನೆ ಪವಿತ್ರ ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಶಿವಮೊಗ್ಗದ ಸಾಗರದ ಈದ್ಗಾ ಮಸೀದಿ ಬಳಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಆ ಬಳಿಕ ಎಸ್ಡಿಪಿಐ ಕಾರ್ಯಕರ್ತರು ಫ್ರೀ ಪ್ಯಾಲೆಸ್ತೀನ್ ಎಂದು ಪ್ಲೇ ಕಾರ್ಡ್ನ ಹಿಡಿದು ಪ್ರತಿಭಟನೆ ಮಾಡಿದರು. 2024 ಅಕ್ಟೋಬರ್ನಲ್ಲಿ ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿರುವ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿತ್ತು. ಸದ್ಯ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳುವಾಗಿದ್ದಂತಹ 22 ಕೆಜಿ ಚಿನ್ನದ ಪೈಕಿ 17 ಕೆಜಿ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಕಳ್ಳತನದಲ್ಲಿ ಭಾಗಿಯಾಗಿದ್ದ ನ್ಯಾಮತಿಯ 3 ಹಾಗೂ ತಮಿಳುನಾಡು ಮೂಲದ 2ರನ್ನ ವಶಕ್ಕೆ ಪಡೆಯಲಾಗಿದೆ. ವಿಜಯ್ ಕುಮಾರ್, ಅಜಯ್ ಕುಮಾರ್, ಅಭಿಷೇಕ್ ಚಂದ್ರ, ಇನ್ನು ಮಂಜುನಾಥ್, ಪರಮಾನಂದ ಬಂಧಿತರು. ಸಾಲ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿಜಯ್ ಕುಮಾರ್ ಎಂಬಾತ ಪ್ಲಾನ್ ಮಾಡಿ ಗ್ಯಾಂಗ್ ಕಟ್ಕೊಂಡು ಬ್ಯಾಂಕ್ ದರೋಡೆ ಮಾಡಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಎಸ್ಬಿಐ ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಹಳ ವೃತ್ತಿಪರವಾದ ಗ್ಯಾಂಗ್ ಸಾಕಷ್ಟು ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ಕೆಟರ್ ಮೂಲಕ ಕತ್ತರಿಸಿ ಅದರಿಂದ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿರ್ತಾರೆ. ಒಂದೇ ಒಂದು ಸಾಲಬಾಧೆಯಿಂದ ವಿಷ ಸೇವಿಸಿ ರೈತ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ನಡೆದಿದೆ. ಚಿಕ್ಕಮಗಳೂರು ತಾಲೂಕಿನ ಹೊಸಳ್ಳಿ ತಾಂಡ್ಯದ ಮಂಜಾ ನಾಯ್ಕ ಅನ್ನೋರು ಮೃತಪಟ್ಟಿದ್ದಾರೆ. ಸಾಲಬಾಧೆಯಿಂದ ಮನನೊಂದು
ಕಳೆನಾಶಕ ಸೇವನೆ ಮಾಡಿದ್ದಾರೆ. ಹುಣಸಘಟ್ಟ ಯೂನಿಯನ್ ಬ್ಯಾಂಕ್ನಲ್ಲಿ 4.70 ಲಕ್ಷ ಸಾಲ ಪಡೆದಿದ್ದ ಮಂಚ ನಾಯ್ಕರಿಗೆ ಸಾಲ ಮರುಪಾವತಿ ಮಾಡುವಂತೆ ಮೇಲಿಂದ ಮೇಲೆ ಟಾರ್ಚರ್ ಅನ್ನು ಕೊಡಲಾಗ್ತಾ ಇತ್ತು ಎನ್ನಲಾಗಿದೆ.